A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಇವತ್ತು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ಕೆಡೆಟ್ಗಳು 36 ಕರ್ನಾಟಕ ಬಟಾಲಿಯನ್ ಎನ್ಸಿಸಿ ಕೆಡೆಟ್ಗಳು ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ ನಗರ ಗಾಂಧಿ ಚೌಕ್ ಸ್ಟೇಷನ್ ಇವರ ಸಹಯೋಗದಲ್ಲಿ ಇಂದು ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ದಿನಾಚರಣೆಯನ್ನ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ಆಚರಿಸಲಾಯಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅನನ್ಯವಾದದ್ದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ನಾವು ಭಾರತದ ಏಕೀಕರಣದ ಪಿತಾಮಹ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಭಾರತದ ಏಕೀಕರಣದಲ್ಲಿ ಒಂದು ಮುಖ್ಯವಾದ ಅಡಿಪಾಯವನ್ನು ಹಾಕಿ ಭಾರತವನ್ನು ಒಗ್ಗೂಡಿಸಿದರು. ಈ ಒಂದು ಸಂದರ್ಭದಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳಂತ ಸಿಪಿ ಆದಂತ ಶ್ರೀ ಶೇಖ್ ಅಲಿ ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ನಮಗೆ ಹಾಗೂ ನಮ್ಮ ಎನ್ಸಿಸಿ ಕೆಡೆಟ್ಗಳಿಗೆ ತಿಳಿಸಿ ಒಂದು ಅನುಭವವನ್ನ ಗಾಂಧಿ ಚೌಕದ ಠಾಣೆಯಲ್ಲಿ ಹಾಗೂ ಬಸವೇಶ್ವರ ಸರ್ಕಲ್ದಲ್ಲಿ ವಿದ್ಯಾರ್ಥಿಗಳನ್ನ ಮಾರ್ಗದರ್ಶಕರನ್ನಾಗಿ ಅಥವಾ ಅವರಿಗೆ ಟ್ರಾಫಿಕ್ ಬಗ್ಗೆ ಯಾವ ತರ ಸಿಗ್ನಲ್ ಗಳನ್ನ ಹೇಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರ ಒಂದು ತಿಳುವಳಿಕೆಗೆ ಒಂದು ಮಹತ್ವದ ಹೆಜ್ಜೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ನನ್ನ ಹೆಸರು ಮೇಜರ್ MB ಕಣ್ಣೂರ್ ಅಂತ, ಬಾಲಕರ ಸರ್ಕಾರಿ ಪದವಿ ಕಾಲೇಜಿನ ಎನ್ಸಿಸಿ ಅಧಿಕಾರಿ. ಗಾಂಧಿ ಚೌಕ್ ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ ಇವರ ವತಿಯಿಂದ ನಮ್ಮ ಕಾಲೇಜ್ ವತಿಯಿಂದ ನಮಗಿಂದು ಕರೆಸಿದ್ದಾರೆ. ಏಕೆಂದರೆ ಆಕ್ಸಿಡೆಂಟ್ ಆಗು ತಡೆಗಟ್ಟುವುದು, ಸಂಚಾರಿ ವಾಹನಗಳ ನಿಯಮಗಳ ಉಲ್ಲಂಘನೆ ಮಾಡಬಾರದೆಂದು ಕರೆಸಿದ್ದಾರೆ. ಮತ್ತೆ ನಿಯಮಗಳ ಉಲ್ಲಂಘನೆ ಮಾಡಬಾರದು, ಮತ್ತೆ ಆಕ್ಸಿಡೆಂಟ್ ಆಗುವುದು ತಡೆಗಟ್ಟುವುದು, ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳನ್ನು ಪಾಲನೆ ಮಾಡಬೇಕು. ಇಷ್ಟೇ. ಈಗ ಟ್ರಾಫಿಕ್ ಸಿಗ್ನಲ್ ಗಳ ಬಗ್ಗೆ ಏನಾಗ್ತಾವಲ್ಲ ತಿಳ್ಕೊಂಡ್ರಿ. ಈಗ ಸಿಗ್ನಲ್ ನಂಬರ್ 1 ಅಲ್ಲಿ ಹಿಂದಿನಿಂದ ಬರ್ತಕ್ಕಂಥ ವೆಹಿಕಲ್ ಗಳನ್ನ ನಿಲ್ಲಿಸುವಂತದ್ದು, ಸಿಗ್ನಲ್ ನಂಬರ್ 2 ಅಲ್ಲಿ ಮುಂದಿನಿಂದ ಬರ್ತಕ್ಕಂಥ ವೆಹಿಕಲ್ ಗಳು ನಿಲ್ಲಿಸೋದನ್ನ ಯಾವ ರೀತಿ ಸಿಗ್ನಲ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು. ಸಿಗ್ನಲ್ ನಂಬರ್ 3 ಅಲ್ಲಿ ಹಿಂದಿನಿಂದ ಮತ್ತು ಮುಂದಿನಿಂದ ಬರುವ ವೆಹಿಕಲ್ ಗಳನ್ನ ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂತ ಸೂಚನೆ, ಇದು ಗೊತ್ತಾಯ್ತಲ್ರಿ ಸಿಗ್ನಲ್ ನಂಬರ್ 3. ಆಮೇಲೆ ಸಿಗ್ನಲ್ ನಂಬರ್ 4 ಅಲ್ಲಿ ಯಾವ ರೀತಿ ಸಿಗ್ನಲ್ ನಂಬರ್ 4 ಕಮೆಂಟ್ಸ್ ಚೆಕ್ 1 2 3 ಅಪ್ ಅಂದ್ರೆ ಚಾಲಕ ಬಲಭಾಗದಿಂದ ಬಂದು ತಿರುಗಿ ಮುಂದೆ ಹೋಗಬೇಕಾಗಿರ್ತದವ ಅಂತ ವೆಹಿಕಲ್ ಗಳಿಗೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಲು ಕೊಡುವಂತ ಸೂಚನೆ ಸಿಗ್ನಲ್ ನಂಬರ್ 4. ಸಿಗ್ನಲ್ ನಂಬರ್ 4B ಅಲ್ಲಿ ಏನ್ ಮಾಡಿದೇವೆ, ಆ ಕಡೆ ಬರ್ತಕ್ಕಂಥ ವೆಹಿಕಲ್ ಗಳನ್ನು ನಿಲ್ಲಿಸಿ ಸಿಗ್ನಲ್ ನಂಬರ್ 4A ಅಲ್ಲಿ ಏನ್ ಬಂದಿತ್ತು ವೆಹಿಕಲ್ ಗಳು ಅವನ್ನ ಕಳಿಸ್ಕೊಡ್ತೀವಿ. ಸಿಗ್ನಲ್ ನಂಬರ್ 5 ಅಲ್ಲಿ ಮುಂದಿನಿಂದ ಬರುವು ಮತ್ತು ಹಿಂದಿನಿಂದ ಬರ್ತಕ್ಕಂಥ ವೆಹಿಕಲ್ ಗಳು ಮತ್ತು ನನ್ನ ಎಡಗಡೆಯಿಂದ ಬರ್ತಕ್ಕಂಥ ವೆಹಿಕಲ್ ಗಳು ಕೂಡ ನಿಲ್ಲಿಸಿ ಇದೇನಪ್ಪಾ ಅಂದ್ರೆ ಸಿಗ್ನಲ್ ನಂಬರ್ 5 ಅಲ್ಲಿ ಅವರನ್ನ ನಿಲ್ಲಿಸಿರ್ತೀವಿ. ಸಿಗ್ನಲ್ ನಂಬರ್ 6 ನಿಮ್ಗೆ ಆಗ್ಲೇ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ರಿ ನಿಮ್ಗೆ ಸಿಗ್ನಲ್ ನಂಬರ್ 6 ಯಾವಾಗ ಕೊಡ್ತಾರ ಅಂತ ಹೇಳಿ, ಹೌದಾ? ಎಲ್ಲಾ ದಿಕ್ಕಿನಿಂದ ಬರ್ತಕ್ಕಂಥ ವೆಹಿಕಲ್ ಗಳನ್ನ ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂತಹ ಸೂಚನೆ ಯಾವಾಗ ಕೊಡ್ತೀವಿ? ಒಂದು ರಸ್ತೆಯಿಂದ ಆಂಬ್ಯುಲೆನ್ಸ್ ಬರ್ತದೆ, ಇನ್ನೊಂದು ರಸ್ತೆಯಿಂದ ಅಗ್ನಿಶಾಮಕದವರು ಬರ್ತಾರೆ, ಇನ್ನೊಂದು ಕಡೆಯಿಂದ ಎಸ್ಕೇಟ್ ಬರ್ತಿರ್ತಾವ, VIP ಗಳು ಬರ್ತಿರ್ತಾರೆ. ಇಲ್ಲಾಂದ್ರೆ ಏನಾಗ್ಬಿಡ್ತಾವ, ಒಮ್ಮೆ ಸ್ಕೂಲ್ ಮಕ್ಕಳು ಎಲ್ಲರೂ ಒಮ್ಮೆ ರೋಡಿಗೆ ಬರ್ತಾರೆ. ಅಂತ ಪರಿಸ್ಥಿತಿ ಒಳಗೆ ಯಾವ ರಸ್ತೆಯಿಂದ ವೆಹಿಕಲ್ ಕಳಿಸ್ಬೇಕು ನಮ್ಗೆ ಗೊಂದಲ ಆಗ್ತದೆ, ಹೌದಲ್ರಿ? ಅವಾಗ ನಾವು ಏನ್ ಮಾಡ್ತೀವಿ, ಸಿಗ್ನಲ್ ನಂಬರ್ 6 ಕೊಡ್ತೀವಿ. ಸಿಗ್ನಲ್ ನಂಬರ್ 6 ಕೊಟ್ಟೇವಂದ್ರ ಎಲ್ಲಾ ದಿಕ್ಕಿನಿಂದ ಬರ್ತಕ್ಕಂಥ ವಾಹನಗಳನ್ನ ಏಕಕಾಲಿಕೆ ನಿಲ್ಲಿಸಲು ಕೊಡುವಂತ ಸೂಚನೆ ಸಿಗ್ನಲ್ ನಂಬರ್ 6, ಗೊತ್ತಾಯ್ತ್ರಿ? 7 ಅಲ್ಲಿ ನಾವು ಸಿಗ್ನಲ್ ನಂಬರ್ 7 ಅಲ್ಲಿ ತನ್ನ ಎಡಗಡೆ ನಿಂತ ವೆಹಿಕಲ್ ಗಳನ್ನ ಕರೆದು ಕಳಿಸುವಂತ ವ್ಯವಸ್ಥೆ. ಅದೇ ತರ ಏನಪ್ಪಾ ಅಂದ್ರೆ ಸಿಗ್ನಲ್ ನಂಬರ್ 8 ಅಲ್ಲಿ ತನ್ನ ಬಲಗಡೆ ನಿಂತ ವೆಹಿಕಲ್ ಗಳನ್ನ ಕರೆದು ಕಳಿಸುವಂತ ವ್ಯವಸ್ಥೆ. ಇದು ಸಿಗ್ನಲ್ ನಂಬರ್ 7 ಮತ್ತು 8. ಸಿಗ್ನಲ್ ನಂಬರ್ 9 ಅಲ್ಲಿ ಈ ರೀತಿ ಸಿಗ್ನಲ್ ಕೊಟ್ರೆ ಪಾರ್ಕಿಂಗ್ ಪ್ಲೇಸ್, ನಿಮ್ಗೆ ಏನಪ್ಪಾ ಅಂದ್ರೆ ವಾಹನಗಳ ನಿಲುಗಡೆ ಸ್ಥಳ ಹಿಂದ್ಗಡೆ ಇದೆ, ನಿಮ್ಮ ವಾಹನಗಳನ್ನ ಕರೆದುಕೊಂಡು ಬಂದು ಕ್ರಮಬದ್ಧವಾಗಿ ವಾಹನ ನಿಲುಗಡೆ ಮಾಡ್ರಿ ಅಂತ ಹೇಳಿ ಸಿಗ್ನಲ್ ನಂಬರ್ 9 ಎಲ್ಲರಿಗೂ ಗೊತ್ತಾಯ್ತ್ರಿ? ಓಕೆ.
ಈಗ ಒಂದಿಬ್ರು ಅಲ್ಲಿ ಅಂಬ್ರೆಲಕ್ಕೆ ಹೋಗ್ಬೇಕು, ಸಿಗ್ನಲ್ ಕೊಡ್ಬೇಕು. ನೀವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಾವು ಹ್ಯಾಂಡ್ ಸಿಗ್ನಲ್ ಕಳ್ಸಿವಲ್ಲ ಆ ರೀತಿ ನಮ್ ಟ್ರಾಫಿಕ್ ಪೊಲೀಸರ ಜೊತೆ ಡ್ಯೂಟಿ ಮಾಡ್ಬೇಕು. ಗೊತ್ತಾಯ್ತಾ? ಓಕೆ, ಸಾವಧಾನ ಕೊಡ್ರಿ. ಜಾಸ್ತಿ ಬಿಡ್ರಿ. ಸರ್ ಒಳಗೆ ಸರ್ ಬಲಗೈ ಮುಂದಿರಬೇಕು, ಎಡಗೈ ಶೋಲ್ಡರ್ ಲೆವೆಲ್ ಇರಬೇಕು. ಹೌದಾ? ಬಲಗೈ 45 ಮೇಲೆ ಇರಬೇಕು. ಓಕೆ, ನೀವು ನೋಡುವುದು ಮುಂದೆ ಇರಬೇಕು. ಫೋಟೋ ಚೆನ್ನಾಗಿ ಮಾಡಿ. ಇದು ಸಿಗ್ನಲ್ ನಂಬರ್ 3. ಏನ್ ಹೇಳುತ್ತಂದ್ರೆ ಹಿಂದಿನಿಂದ ಬರ್ತಕ್ಕಂಥ ವೆಹಿಕಲ್ಗಳು ಮತ್ತು ಮುಂದಿನಿಂದ ಬರ್ತಕ್ಕಂಥ ವಾಹನಗಳನ್ನ ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂತ ಸೂಚನೆ. ಸಿಗ್ನಲ್ ನಂಬರ್ 3 ಅರ್ಥ ಆಯ್ತ್ರಿ? ಈಗ ಸಿಗ್ನಲ್ ನಂಬರ್ 4. ಸಿಗ್ನಲ್ ನಂಬರ್ 4 ಅಲ್ಲಿ ಸಿಗ್ನಲ್ ನಂಬರ್ 4A ಮತ್ತು ಸಿಗ್ನಲ್ ನಂಬರ್ 4B ಅಂತೇಳಿ ಎರಡು ಭಾಗಗಳು ಮಾಡಿದ್ದಾರೆ. ಅದು ಯಾವ ರೀತಿ ಇರ್ತದೆ, ಏನ್ ಹೇಳ್ತಾರೆ ನೋಡ್ರಿ. ಸಿಗ್ನಲ್ ನಂಬರ್ 4A, ಇದು 4A. 4A, 1 2 3 ಅಪ್. ಈ ರೀತಿ ಸಿಗ್ನಲ್ ಕೊಟ್ರೆ ಬಲಕ್ಕೆ ತಿರುಗಿ ಮುಂದೆ ಹೋಗ್ಬೇಕಾಗಿರ್ತದ. ಏನ್ರಿ, ಡ್ರೈವರ ಬಲಭಾಗದಿಂದ ಬಂದು ಬಲಕ್ಕೆ ತಿರುಗಿ ಮುಂದೆ ಹೋಗ್ಬೇಕಾಗಿರ್ತದ. ಅವನಿಗೆ ನಿಲ್ಲಿಸ್ತೀನಿ ನಾನು. ಯಾಕೆ ನಿಲ್ಲಿಸ್ತೀನಿ ಅಂದ್ರೆ ಇನ್ನೊಂದು ರಸ್ತೆಯಿಂದ ವೆಹಿಕಲ್ ಹೋಗ್ತಿರ್ತಾವ. ಅವಾಗ ಇವರು ಹೋದ್ರಂದ್ರೆ ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಇಲ್ಲಾಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ. ಅದಕ್ಕೇನಪ್ಪ ಅಂದ್ರೆ ಸಿಗ್ನಲ್ ನಂಬರ್ 4A ಅಲ್ಲಿ ಆ ವೆಹಿಕಲ್ಗಳನ್ನ ನಿಲ್ಲಿಸ್ತೀವಿ. ಇದು ಸಿಗ್ನಲ್ ನಂಬರ್ 4A. ಅರ್ಥ ಆಯ್ತ್ರಿ? ಇದು 4B. ಸಿಗ್ನಲ್ ನಂಬರ್ 4B ಅಪ್. ಇದು ಸಿಗ್ನಲ್ ನಂಬರ್ 4B ಅಂದ್ರೆ ಚಾಲಕ ಬಲಭಾಗದಿಂದ ಬಂದು ಬಲಕ್ಕೆ ತಿರುಗಿ ಮುಂದೆ ಹೋಗುವ ವಾಹನಗಳಿಗೆ ಏನ್ ಮಾಡ್ತೀನಿ ನಾನು, ಅವು ಬರುವಂತ ವೆಹಿಕಲ್ಗಳಿಗೆ ನಿಲ್ಲಿಸ್ತೀನಿ. ಆಗಲೇ ಬಂದು ನಿಂತಿರಲ್ಲ ಆ ವೆಹಿಕಲ್ಗಳಿಗೆ ಮುಂದೆ ಬಿಡ್ತೀನಿ. ಇದು ಸಿಗ್ನಲ್ ನಂಬರ್ 4B ಅಲ್ಲಿ. ಹೌದಾ? ಓಕೆ, ತಾವು ಮಾಡ್ತೀರಿ. ಈಗೆಲ್ಲರೂ ಮಾಡಿ. ಸಿಗ್ನಲ್ ನಂಬರ್ 4A ಅಪ್. ಬಲಗೈ ಭೂಮಿಗೆ ಆಶೀರ್ವಾದ ಮಾಡುವಂಗಿರಬೇಕು. ನಿಮ್ಮ ಎಡಗೈ ಶೋಲ್ಡರ್ ಲೆವೆಲ್ ಇರಬೇಕು. ನೋಡುವ ದೃಷ್ಟಿ ಮುಂದಿರಬೇಕು. ಈಗ ಕಮೆಂಟ್ ಕಂಡಕ್ಟರ್ 1 2 3 ಅಪ್. ಎಲ್ಲರೂ ಮಾಡಿ. ನಂಬರ್ 4A ಕಮೆಂಟ್ 1 2 3 ಅಪ್. ನಂಬರ್ 4A ಕಮೆಂಟ್ 1 2 3 ಅಪ್. ಲೈಟ್ಸ್ ಡೌನ್. 4B ಅದೇನ್ ಮಾಡಬೇಕು, ನೀವೇನು ಸ್ಟಾಪ್ ಕೊಟ್ಟಿರ್ತಿಲ್ಲ ಅವಾಗ ಆ ಕಡೆ ನೋಡ್ಬೇಕು. ಎಲ್ಲರೂ ಮಾಡ್ರಿ. ನೆಕ್ಸ್ಟ್ ಕೊಡುತ್ತೆ ನಂಬರ್ 4B ಅಪ್. ಎಲ್ಲರೂ ಮಾಡ್ರಿ. ಬಲಗೈ ಈ ಕಡೆ ಬರ್ರಿ. ಆ ಕಡೆನೇ ನೋಡ್ತಾ ಇರ್ಬೇಕು. ಆ ಕಡೆನೇ ನೋಡ್ತಾ ಇರ್ಬೇಕು. ಮಾಡಿ. ನಾನು ಅಪೋಸಿಟ್ ನಿಂತಿನಲ್ಲ, ನಿಮ್ಗೆ ನೀವು ಯಾವ ಕಡೆ ಬಂದು ಮಾಡಿರ್ತೀರಿ ಅಲ್ಲೇ ನೋಡ್ತಾ ಇರ್ಬೇಕು. 4B ಈಗ 5. ಸಿಗ್ನಲ್ ನಂಬರ್ 5 ನೋಡ್ರಿ. ಅದು 3 ಏನ್ ಮಾಡಿರಲ್ಲ ಹಂಗೆ ಇರುತ್ತೆ. ಸಿಗ್ನಲ್ ನಂಬರ್ 5 ಅಪ್. ಇದು ಸಿಗ್ನಲ್ ನಂಬರ್ 5. ಸಿಗ್ನಲ್ ನಂಬರ್ 3 ಈ ರೀತಿ ಕೊಟ್ಟಿದ್ದೆ. ಸಿಗ್ನಲ್ ನಂಬರ್ 5 ನೋಡಿ. ಮುಂಭಾಗದಿಂದ ಬರ್ತಕ್ಕಂಥ ವೆಹಿಕಲ್ಗಳು ನಿಲ್ಲಿಸಿದೀನಿ. ಈ ರೀತಿ ಆಡ್ಕೈ ಅದಂದ್ರೆ ಹಿಂದಿನಿಂದ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ನಿಂತಿದ್ದಾವೆ. ಮತ್ತೆ ನಾನು ಈ ಕಡೆ ಹಸ್ತ ಏನ್ ಮಾಡಿದ್ದೀನಿ, ಸ್ಟಾಪ್ ಕೊಟ್ಟಿದ್ದೀನಿ. ಅಂದ್ರೆ ನಾನು ಎಡಗಡೆಯಿಂದ ಬರ್ತಕ್ಕಂಥ ವೆಹಿಕಲ್ ಕೂಡ ನಿಲ್ಲಿಸಿದ್ದೀನಿ. ಇದು ಸಿಗ್ನಲ್ ನಂಬರ್ 5. ಅರ್ಥ ಆಯ್ತ್ರಿ? ಈಗೆಲ್ಲರೂ ಮಾಡಬೇಕು. ಸಿಗ್ನಲ್ ನಂಬರ್ 5 ಅಪ್. ಬಲಗೈ ಮುಂದೆ, ಎಡಗೈ ಶೋಲ್ಡರ್ ಲೆವೆಲ್ ಇರಬೇಕು. ಈ ಕಡೆ ಎಡಗೈ ಬರ್ತದೆ. ಎಡಗೈ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ನೀವು ನಿಲ್ಲಿಸಿದ್ದೀರಿ. ಸಿಗ್ನಲ್ ನಂಬರ್ 5. ಸಿಗ್ನಲ್ ನಂಬರ್ 5. ಮುಂದೆ ಬನ್ನಿ.
ಮುಂದೆ ತಂಗಿ ಸಿಗ್ನಲ್ ನಂಬರ್ 5 ಇದು ಅರ್ಥ ಐತ್ರಿ. ಆ್ಯಂಡ್ ಡೌನ್. ಸಿಗ್ನಲ್ ನಂಬರ್ 6 ನೋಡಿ ಯಾವ ರೀತಿ ಇರುತ್ತೆ. ನಾ ಮಾಡ್ತೀನಿ ನನಗೋಸ್ಕರ. ಸಿಗ್ನಲ್ ನಂಬರ್ 6 ಅಪ್. ಇದು ಸಿಗ್ನಲ್ ನಂಬರ್ 6. ಸಿಗ್ನಲ್ ನಂಬರ್ 6 ಅಂದ್ರೆ ಏನು ನಿಮ್ಗೆ ಹೇಳಿದೆ. ಈ ಸರ್ಕಲ್ನಲ್ಲಿ 5 ರಸ್ತೆಗಳಿದಾವೆ ಅಂತ ಹೇಳಿದೆ. ಎಲ್ಲ ದಿಕ್ಕಿನಿಂದ ಬರ್ತಕ್ಕಂಥ ವಾಹನಗಳನ್ನು ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂಥ ಸೂಚನೆ ಅದು ಸಿಗ್ನಲ್ ನಂಬರ್ 6. ಈ ರೀತಿ ನಾವು ಆ್ಯಂಡ್ ಸಿಗ್ನಲ್ ಕೊಟ್ಟರೆ ಎಲ್ಲ ವೆಹಿಕಲ್ಗಳು ಏನಪ್ಪ ಅಂತಂದ್ರೆ ಅಲ್ಲಿ ಜಿಲ್ಲಾ ಕ್ಲಾಸ್ಗಳು ಬಂದಿದ್ದಾರೆ. ಯಾಕೆ ಸಿಗ್ನಲ್ ನಂಬರ್ 6 ಕೊಡ್ತೀವಿ ಅಂದರೆ ಅಲ್ಲಿ ತುರ್ತು ಪರಿಸ್ಥಿತಿ ಆಗ್ತದೆ. ನೋಡ್ರಿ ಇನ್ನೇ ಈ ಕಡೆಯಿಂದ ಆಂಬುಲೆನ್ಸ್ ಆಯಿತು ಹೌದಾ, ಆ ಕಡೆಯಿಂದ ಅಗ್ನಿಶಾಮಕ ಬರ್ತದೆ, ಫೈರ್ ಫೈಟರ್ಸ್ ಬರ್ತಾರೆ, ಇನ್ನೊಂದು ಕಡೆಯಿಂದ VIP ಬರ್ತಾರೆ. ಯಾರಿಗೆ ಬಿಡಬೇಕು? ಆಂಬುಲೆನ್ಸ್ ಬಿಡಬೇಕು. ಆಂಬುಲೆನ್ಸ್ ಹೋದರೆ ಪೇಷಂಟ್ ಇರೋ ಅಲ್ಲಿ ಬೆಂಕಿ ನಾವು ಹೋಗ್ತೇವೆ ಅಂತ ಇನ್ನೊಂದು ರಸ್ತೆಯಿಂದ VIP ಬರ್ತಿರ್ತಾರೆ, ಎಸ್ಕಾಟ್ ಬರ್ತಾರೆ. ಅವಾಗ ಯಾರಿಗೆ ಬಿಡಬೇಕು? ಸಂದರ್ಭಾನುಸಾರವಾಗಿ ಎಲ್ಲಿ ತುರ್ತು ಇರ್ತದ ಅದನ್ನು ಬಿಡ್ತೀವಿ. ಅಲ್ಲಿವರೆಗೆ ಎಲ್ಲರೂ ಈ ಥರ ಸಿಗ್ನಲ್ ಕೊಟ್ಟಿರೋದ್ರೆ ಸ್ಟಾಪ್ ಆಗ್ತದೆ ಹೌದಾ. ಇದು ಸಿಗ್ನಲ್ ನಂಬರ್ 6 ಎಲ್ಲರೂ ಮಾಡಿ. ಸಿಗ್ನಲ್ ನಂಬರ್ 6 ಹಾಂ ಸರ್. ಎಲ್ಲ ಕಡೆ ಬರುವಂಥದ್ದು ಸ್ಟಾಪ್ ಮಾಡಲಿಕ್ಕೆ ಈ ಸಿಗ್ನಲ್ಗೆ ಹೇಳಿದ್ರು ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಗೊತ್ತಿಲ್ಲ. ಯಾವಾಗ ಕೊಡಬೇಕು ಅಲ್ಲ ಯಾವಾಗ ಎಮರ್ಜೆನ್ಸಿ ವೆಹಿಕಲ್ ಬಂದಾಗ VIP ಮೂವ್ಮೆಂಟ್ ಇದ್ದಾಗ ಎಲ್ಲ ಕಡೆ ಸ್ಟಾಪ್ ಮಾಡಲಿಕ್ಕೆ ಈ ಸಿಗ್ನಲ್ ಕೊಡಬೇಕು. ಇಲ್ಲ ಅಂದರೆ ಇನ್ನೊಂದು ಏನಂದ್ರೆ ಆದರೆ ನಿಮ್ಗೆ ಏನು ಗೊತ್ತಾಗಿಲ್ಲ ಏನು ಮಾಡ್ಬೇಕಂತಂದ್ರೆ ಹಿಂಗೆ ಕೊಟ್ಬಿಡ್ಬೇಕು. ಎಲ್ಲ ಕಡೆ ಹಿಂಗೆ ಬಿಡ್ತದೆ. ಯಾವ ಕಡೆ ಕಳಿಸ್ಬೇಕು ಗೊಂದಲ ಆಯ್ತು ನಿಮಗೆ ಅಂದರೆ ಅವಾಗ ಈ ಸಿಗ್ನಲ್ ಅವಾಗ ಕೊಡಬೇಕು ಗೊತ್ತಾಯ್ತಲ್ಲ. ಆಮೇಲೆ ಏನಾಗುತ್ತೆ, ಶಾಲಾ ಕಾಲೇಜುಗಳು ಬಿಡ್ತಾವ, ವಿದ್ಯಾರ್ಥಿಗಳು ಎಲ್ಲರೂ ಹುಯಿ ಅಂತೇಳಿ ರೋಡಿಗೆ ಬಂದುಬಿಡ್ತಾರೆ. ಅವಾಗೆಲ್ಲ ಗಾಡಿಗಳು ಹೋಗ್ತಿರ್ತಾವೆ. ಅವಾಗ ಏನಪ್ಪ ನಾವು ಸಿಗ್ನಲ್ ನಂಬರ್ 6 ಕೊಟ್ಟು ಈ ಪಾದಚಾರಿಗಳನ್ನು ಪಾಸ್ ಮಾಡಿ ಆಮೇಲೆ ಏನಪ್ಪ 1 by 1 ವೆಹಿಕಲ್ಗಳನ್ನು ಕಳಿಸ್ತೀವಿ. ಅವಾಗ ಸಿಗ್ನಲ್ ನಂಬರ್ 6 ಹೌದಾ. ಸಿಗ್ನಲ್ ನಂಬರ್ 7 ಸಿಗ್ನಲ್ ನಂಬರ್ 7 ನೋಡಿ. ಸಿಗ್ನಲ್ ನಂಬರ್ 7 ನನಗೋಸ್ಕರ ಸಿಗ್ನಲ್ ನಂಬರ್ 7 ಇದು 7 ನೋಡಿ ಏನು ಹೇಳುತ್ತೆ. ಸಿಗ್ನಲ್ ನಂಬರ್ 7 ಕಿಲೋಮೀಟರ್ 1 2 3 ಅಪ್. ಇದು ಯಾವ ಅಂದರೆ ನಾನು ಎಡಗಡೆ ನಿಂತಂಥ ವೆಹಿಕಲ್ಗಳು ಬೇರೆ ಕಳಿಸುವಂಥದ್ದು. ನೀವು ಬರೀ ಹೋಗ್ಬೋದು ಅಂತೇಳಿ ಅವ್ರಿಗೆ ಕರೆದು ಕಳಿಸ್ತಾರೆ. ಸಿಗ್ನಲ್ ನಂಬರ್ 7 ಅಲ್ಲಿ ಇದು 8 ನೋಡಿ. ಸಿಗ್ನಲ್ ನಂಬರ್ 8 1 2 3 ಅಪ್. ಅಂದರೆ ನಾನು ಬಲಭಾಗದಲ್ಲಿ ನಿಂತಂಥ ವೆಹಿಕಲ್ಗಳನ್ನು ಬೇರೆ ಕಳಿಸುವಂಥ ವ್ಯವಸ್ಥೆ ಸಿಗ್ನಲ್ ನಂಬರ್ 8 ಅಂತ ಐತ್ರಿ. ಡೌನ್ 7 8 ಆಯ್ತು. 9 ನೋಡಿ ಲಾಸ್ಟ್ ಒಬ್ಬ ಸಿಗ್ನಲ್ಗಳಿದ್ದಾವೆ. ಸಿಗ್ನಲ್ ನಂಬರ್ 9 ಅಪ್ 9 ಕಿಲೋಮೀಟರ್ 1 2 3 ಅಪ್. ಈ ಸಿಗ್ನಲ್ ನಂಬರ್ 9 ಯಾವಾಗ ಮಾಡ್ತೀವಿ ಅಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿರ್ತಾವೆ, ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಮತ್ತು ರಾಜಕೀಯ ಫಂಕ್ಷನ್ಗಳಾಗಲಿ ಅಲ್ಲಿ ಏನಪ್ಪ ಅಂದ್ರೆ ಸಾವಿರಾರು ಜನ ಬರ್ತಿರ್ತಾರೆ. ಬಂದ ಬಳಿಕ ಅಲ್ಲಿ ನಮಗೆ ಪಾರ್ಕಿಂಗ್ ಪ್ಲೇಸ್ ಈ ರೀತಿ ಹಾಕಿರ್ತಾರೆ. ಈ ರೀತಿ ನಾವು ಸಿಗ್ನಲ್ ಕೊಡ್ತೀವಂದ್ರೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಮ್ಮ ವಾಹನಗಳನ್ನು ಸೇರ್ಕೊಂಡು ಹೋಗಿ ಕ್ರಮಬದ್ಧವಾಗಿ ಅಲ್ಲಿ ನಿಲುಗಡೆ ಮಾಡಿ ಸಿಗ್ನಲ್ ನಂಬರ್ 9 ಸಾಕಾಯ್ತು. ನಾವು ಮಾಡ್ತೀರಾ 9 ಮಾಡಿ ನಂಬರ್ 9 ಇರೋರು ಇರ್ತಲ್ಲ ಆ ಥರ ಇಟ್ಕೊಳ್ಳಿ. 9 movement 1 2 3 up. 9 movement 1 2 3 up. And go. ಇಲ್ಲ ಆಯ್ತು. ನಾಳೆಯಿಂದ TMC ಅಂತ ನಿಲ್ಸಕ್ಕೆ ಹೇಳ್ತೀನಿ. ನಮಸ್ಕಾರ. ನೋಡು
ಗೊತ್ತಾಯ್ತಲ್ಲ ತುಂಬ ಸಿಗ್ನಲ್ಗೆ ಕಾಣಿಸಿದಾರಲ್ಲ ಇದು ಮ್ಯಾನ್ಯಲ್ ಸಿಗ್ನಲ್ ಅದು ಪೊಲೀಸರು ಒಂದು ಫಂಕ್ಷನಲ್ಲಿ ನಿಂತು ಆ ರೀತಿ ಸಿಗ್ನಲ್ ಕೊಡ್ತಾರೆ ಕಳ್ಸ್ಕೊಟ್ಟಲ್ಲ ಈಗ ಅದನ್ನೇ ಈಗ ಯಾರ ಒಂದು ಹೆಂಗೆ ಸಿಗ್ನಲ್ ಕೊಡ್ತಾ ಇದೆ ಹಂಗೆ ಆ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ. ಯಾರು ಮೊಮೆಂಟ್ ಮಾಡಬೇಡಿ ಇಲ್ಲ 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 ಆಯ್ತು ನಾಳಿಂದ TMC ಅಂತ ನಿಲ್ಸಕ್ಕೆ ಹೇಳ್ತೀನಿ. ನಮಸ್ಕಾರ. ನೋಡು